बिस्मिल्लाहिर्रहमानिर्रहीम अस्सलाम वालेकुम रहमतुल्लाहि वबरकातुहू। आज एक बहुत ही सेंसिटिव मसले पर आप तमाम हज़रात से मुखातिब हैं और वक्त भी बहुत कम है। एसआईआर के ताल्लुक़ से पूरे कर्नाटक ही नहीं बल्कि हिंदुस्तान में इस ताल्लुक़ से ना हंगामा मचा हुआ है। आज ख़ास कर एक एसआईआर के ज़रिए से है ना हमारे जो जमहूरी हक़ है वोट, उस वोट को हमसे छीनने की एक साजिश रची जा रही है। इस साजिश को बेनकाब करने के लिए, इस साजिश को लोगों तक पहुंचाने के लिए, अवेयरनेस लाने के लिए आज 4 बजे यानी बरोज़ पीर 4 बजे जो है ना ओल्ड तहसील ऑफिस वाल्मीकि चौक से एक रैली निकाली जा रही है। लिहाजा इस रैली के ज़रिए से हम इसकी पुरज़ोर मुखालिफत करेंगे। इस ताल्लुक़ से है ना शफ़ाफ़ियत के ताल्लुक़ से हम गुजारिशें करेंगे। तमाम देखने वाले नौजवानों से और तमाम हज़रात से गुजारिश करता हूँ कि 4 बजे ठीक गाड़ियों की बाइक रैली है, कार रैली है, आपके पास कार है तो कार में आइएगा, बाइक है तो बाइक में आइएगा। आज अगर आवाज़ नहीं उठाएंगे तो नेक्स्ट हमारी आने वाली नस्लों को इसका खमियाजा भुगतना पड़ता है। लिहाजा आज हम होश के नाखून लेते हुए इसकी पुरज़ोर मज़म्मत करने के लिए और हमारे हक़ को मांगने के लिए हम तमाम को वहाँ जमा होना ज़रूरी है, हमारी नुमाइंदगी ज़रूरी है। इसके लिए आप तमाम हज़रात से गुजारिश है कि ज़रूर ब-ज़रूर 4 बजे वाल्मीकि चौक पहुँचें और इस रैली में शामिल रहें और अपना एहतजाज दर्ज कराएँ। जज़ाकल्लाहु खैरा। ನಮಸ್ಕಾರ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಆತ್ಮೀಯ ಎಲ್ಲ ವೀಕ್ಷಕರಿಗೆ ಇವತ್ತಿನ ನಾನು ತುರ್ತಾಗಿ ಬಂದು ಒಂದು ಮಾಧ್ಯಮದ ಮುಖಾಂತರ ಒಂದು ಸಂದೇಶ ಕೊಡುವಂಥದ್ದು ಅಗತ್ಯ ಅನಿಸ್ತು. ಯಾಕೆ ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ, ಚುನಾವಣಾ ಆಯೋಗದ ಮುಖಾಂತರ ಕೇಂದ್ರ ಸರ್ಕಾರ ಎಸ್ಐಆರ್ ಅಂತ ಹೇಳಿ ಸಂವಿಧಾನ ವಿರೋಧಿ ಒಂದು ಕಾನೂನು ತಗೊಂಡ್ ಬಂದಿದೆ. ಅದ್ರ ಮುಖಾಂತರ ಇಲ್ಲಿರ್ತಕ್ಕಂಥ ಎಲ್ಲಾ ಜನಸಾಮಾನ್ಯರು, ಬಡವರು, ಅದರಲ್ಲಿ ಬಡವರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಇವರು ವೋಟ್ಗಳನ್ನು ಕಸಿಯುವಂತ ಪ್ರಯತ್ನ ಹುನ್ನಾರ ಈ ಒಂದು ಎಸ್ಐಆರ್ ದಾಗಿದೆ. ಆದ್ದರಿಂದ ಎಸ್ಐಆರ್ ಅಂತಕ್ಕಂಥದ್ದು ಈ ದೇಶದಲ್ಲಿ ಆಗ್ಬಾರ್ದಂತ ಹೇಳಿ ಎಲ್ಲರೂ ಕೂಡ ವಿರೋಧ ಪಕ್ಷದ ಎಲ್ಲಾ ಸಂಸದರು, ಎಲ್ಲಾ ರಾಜಕೀಯ ನಾಯಕರು, ಹೋರಾಟಗಾರರು ಇದ್ರ ಬಗ್ಗೆ ಮಾತಾಡಿದ್ರು. ಆದ್ರೂ ಕೂಡ ಕೇಂದ್ರ ಸರ್ಕಾರ ಅದಕ್ಕೆ ಬಗ್ಗದೆ ಅದನ್ನು ತುರಾತುರಿಯಲ್ಲಿ ಅದನ್ನು ಅನುಷ್ಠಾನಕ್ಕೆ ತಗೊಂಡ್ ಬಂದಿದೆ. ಆದ್ದರಿಂದ ಈಗ ನಾವು ವೆಸ್ಟ್ ಬೆಂಗಾಲ್ ಆಗ್ಲಿ, ತಮಿಳುನಾಡಾಗ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಅದ್ರದ್ದು ಏನು ಪ್ರಭಾವ ಆಗಿದೆ, ಅದರಿಂದ ಏನು ಅನಾನುಕೂಲ ಆಗಿದೆ ಅಂತಕ್ಕಂಥದ್ದು ನಾವು ನೋಡಿದ್ವಿ. ಆದ್ದರಿಂದ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಎಸ್ಐಆರ್ ಮಾಡ್ಬೇಕಂತ ಹೇಳಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಗ ಕರ್ನಾಟಕದಲ್ಲಿ ಆದೇಶ ಮಾಡೋದಕ್ಕೆ ಈಗ ಕರ್ನಾಟಕ ಎಲೆಕ್ಷನ್ ಕಮಿಷನ್ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೊರಟಿದೆ. ಅದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯಾದ್ಯಂತ ಒಂದು ಜಾಥಾ ಹಮ್ಮಿಕೊಂಡಿದ್ದಾರೆ. ಈ ಒಂದು ಜಾಥಾ ಹಮ್ಮಿಕೊಂಡಿರ್ತಕ್ಕಂಥದ್ದು ಎಲ್ಲಾ ಪ್ರಗತಿಪರ ಚಿಂತಕರು, ಹೋರಾಟಗಾರರು, ಸಮಾನ ಮನಸ್ಕರು, ಎಲ್ಲಾ ಜಾತ್ಯತೀತ ಪಕ್ಷದ ನಾಯಕರು ಎಲ್ಲರೂ ಕೂಡ ಸೇರಿ ಈ ಒಂದು ಜಾಥಾ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಎಸ್ಐಆರ್ ಅಂತಕ್ಕಂಥದ್ದು ಸಂವಿಧಾನ ವಿರೋಧಿ ನಡೆ ಇದೆ. ಆದ್ದರಿಂದ ನಾವೆಲ್ಲರೂ ಕೂಡ ಇದನ್ನು ವಿರೋಧಿಸ್ತಾ ಇದ್ದೀವಿ. ಇದು ಕೇವಲ ಒಂದು ಸಮಾಜಕ್ಕೆ, ಒಂದು ಜಾತಿಗೆ ಸೀಮಿತವಾದಂತಹ ಒಂದು ಅನ್ಯಾಯ ಇಲ್ಲ, ಇದು ಸಂವಿಧಾನ ವಿರೋಧಿ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ನಾಗರಿಕರಿಗೂ ಕೂಡ ಇದರಿಂದ ಬಹಳಷ್ಟು ಅನಾನುಕೂಲ ಮತ್ತೆ ಇದು ಆಗ್ತಾ ಇದೆ ಅಂತಕ್ಕಂಥದ್ದು ಇದೊಂದು ಉದ್ದೇಶ ಇದೆ. ಆದ್ದರಿಂದ ನಾನು ಮಾಧ್ಯಮದ ಮುಖಾಂತರ ಎಲ್ಲಾ ವೀಕ್ಷಕರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಶಾಪುರ್ ನಗರದಲ್ಲಿ ಇರ್ತಕ್ಕಂಥ ವಾಲ್ಮೀಕಿ ಚೌಕ್, ಆ ವಾಲ್ಮೀಕಿ ಚೌಕ್ಲಿಂದ 4 ಗಂಟೆಗೆ ಸರಿಯಾಗಿ ಒಂದು ಜಾಥಾ, ಬೀದರ್ಲಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಜಾಥಾ ನಮ್ಮ ಶಾಪುರ್ಗೆ 4 ಗಂಟೆಗೆ ಬರ್ತಾ ಇದೆ. ಆದ್ದರಿಂದ ಬೈಕ್ ರ್ಯಾಲಿ ಮುಖಾಂತರ ಅವರು ಹೋಗ್ತಾ ಇದ್ದಾರೆ ಮುಂದೆ. ನಾವು ಕೂಡ ಶಾಪುರ್ಲಿಂದ ಹೋಗುವಂತ ಸಂದರ್ಭದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಸಹಕರಿಸಿ, ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಜಾಥಾವನ್ನು ಯಶಸ್ವಿ ಮಾಡೋಣ ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡುತ್ತಾ ಧನ್ಯವಾದ.